ಜನಸ್ಪಂದನ ನ್ಯೂಸ್ಗೆ ಸ್ವಾಗತ. ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಿಂದ ಪ್ರತಿಭಟನೆ ಮೂಲಕ ನರೇಗಾ ಬಚಾವೋ ಆಂದೋಲನ. ಶಾಸಕ ಆರ್.ವಿ. ದೇಶಪಾಂಡೆ. ಕೇಂದ್ರ ಆಡಳಿತದಲ್ಲಿರುವ ಭಾರತೀಯ ಜನತಾ ಪಕ್ಷ ಇಂದು ನರೇಗಾ ಯೋಜನೆಗೆ ಕೇಂದ್ರೀಕರಣ ಮಾಡುವ ಮೂಲಕ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನು ಬದಲಿಸಿ ವಿಕಸಿತ ಭಾರತ ಉದ್ಯೋಗ ಮತ್ತು ಆಜೀವಿಕೆಗೆ ಖಾತರಿ ಮಿಷನ್ ಕಾಯ್ದೆ ಜಾರಿಗೆ ತಂದಿದ್ದು ಖಂಡನೀಯ ಎಂದು ಶಾಸಕ ದೇಶಪಾಂಡೆ ಹೇಳಿದರು. ಇಂದು ತಮ್ಮ ಸ್ವಗೃಹದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು ಶಾಸಕರಾದ ಆರ್.ವಿ. ದೇಶಪಾಂಡೆ ಅವರು ಮಾಧ್ಯಮದೊಂದಿಗೆ ಮಾತನಾಡಿ, ಕೇಂದ್ರ ಸರ್ಕಾರದ ಆಡಳಿತ ನಡೆಸುತ್ತಿರುವ ಬಿಜೆಪಿ ಪಕ್ಷದ ಈ ನಡೆಯನ್ನು ಖಂಡಿಸಿ ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಿನಾದ್ಯಂತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ವತಿಯಿಂದ ಪ್ರತಿಭಟನೆ ಮಾಡುವ ಮೂಲಕ ನರೇಗಾ ಬಚಾವೋ ಆಂದೋಲನವನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಹಾಗೂ ಈ ನರೇಗಾ ಯೋಜನೆಯ ಬದಲಾವಣೆಯನ್ನು ಖಂಡಿಸಿ ಕೂಡಲೇ ಇದನ್ನು ಕೇಂದ್ರ ಸರ್ಕಾರ ವಾಪಸ್ ಪಡೆದು ಯಥಾವತ್ತಾಗಿ ಜಾರಿಗೊಳಿಸಲು ಕೇಂದ್ರ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕೃಷ್ಣ ಪಾಟೀಲ್ ಹಾಗೂ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು. ಸಾಕಷ್ಟು ಉದ್ಯೋಗ ಸೃಷ್ಟಿಯಾಯಿತು, ಸಾಕಷ್ಟು ಅಸೆಟ್ಗಳು ಕ್ರಿಯೇಟ್ ಆಯಿತು ಮತ್ತು ಕನಿಷ್ಠ 100 ದಿನ ಅವ್ರ ಕೆಲಸ ಸಿಗ್ತದೆ. ಇವತ್ತು ಹಾಗಲ್ಲ. ಯೋಜನೆ ಮಾಡಿದಾರೆ ಮುಖ್ಯವಾಗಿ ತನ್ನ ಹೆಸರಲ್ಲಿ ಭಾರತ ಸರ್ಕಾರ ತಮ್ಮ ಹೆಸರಲ್ಲಿ ಯೋಜನೆ ತಂದು ಬಹಳ ಹೆಚ್ಚು ರಾಜ್ಯ ಸರ್ಕಾರ ಮೇಲೆ ಹಾಕಿದ್ದಾರೆ. ಪರ್ಸೆಂಟೇಜು ಕಾಂಟ್ರಿಬ್ಯೂಷನ್ ಸರ್ಕಾರಗಳು, ರಾಜ್ಯ ಸರ್ಕಾರಗಳು 40% ಮಾಡೋದು, 40% ಮಾಡಬೇಕಿಲ್ಲ. ಮೊದಲ 10%, 90-10 ಇತ್ತು, ಈಗ 60-40. ಅಷ್ಟೇ ಅಲ್ಲ, ಮುಂಚೆ ಗ್ರಾಮ ಪಂಚಾಯತ್ಗೆ ಯಾವ ಕೆಲಸ ತಗೊಳ್ಳೋದು ಅಧಿಕಾರ ಇತ್ತು. ಗ್ರಾಮ ಪಂಚಾಯತ್ ಅವರವರ ಅವಶ್ಯಕತೆ ಮೇಲೆ ಅವರು ಕಾರ್ಯಕ್ರಮ ಹಾಕೊಳ್ತಿದ್ರು, ಸ್ಥಳೀಯ ಜನರು ಉದ್ಯೋಗ ಸೃಷ್ಟಿ ಮಾಡ್ತಿದ್ರು. ಇದು ಹಾಗಲ್ಲ. ಭಾರತ ಸರ್ಕಾರ ಏನು ಹೇಳ್ತಾರೆ, ಅವರೇನು ಆದೇಶ ಮಾಡ್ತಾರೆ ಆ ಪ್ರಕಾರ ಕಾರ್ಯಕ್ರಮ ಮಾಡಿ. ಏನು ವಿಕೇಂದ್ರೀಕರಣ ಕುರಿತು ರಾಷ್ಟ್ರದ ಮಹಾತ್ಮ ಗಾಂಧಿಯವರು ಗ್ರಾಮ ಸ್ವರಾಜ್ಯ ವಿಕೇಂದ್ರೀಕರಣ ಇದು ಕನಸು ನೆರಸು ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷ ನಾವು ಪ್ರಯತ್ನ ಮಾಡಿದಾಗ ಇವತ್ತು NDA ಸರ್ಕಾರ, ಬಿಜೆಪಿ ಸರ್ಕಾರ ಯೋಜನೆಗಳ ಕೇಂದ್ರೀಕರಣ ಮಾಡ್ತಾ ಇದೆ. ರಾಜ್ಯ ಸರ್ಕಾರ ಮೇಲೆ ಆರ್ಥಿಕ ಭಾರ ಹೆಚ್ಚು ಮಾಡಿ ಅದರಿಂದ ಸಾಕಷ್ಟು ಸಮಸ್ಯೆಗಳು ದೇಶದ ಎಲ್ಲ ರಾಜ್ಯ ಸರ್ಕಾರಗಳಾಗ್ತಾ ಇವೆ. ಹಾಗಾಗಿ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಇದರ ಬಗ್ಗೆ ಇಡೀ ದೇಶದಲ್ಲಿ ಕರೆ ಕೊಟ್ಟಿದ್ದಾರೆ.